ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ. ನಾನೀಗ ಹೋಗ್ತಾ ಇರೋ ಫಾಲ್ಸ್ ಹೆಸರು ಅರ್ಬಿ ಫಾಲ್ಸ್. ಉಡುಪಿ ಮತ್ತು ಮಣಿಪಾಲಲ್ಲಿ ಇರೋವಂಥ ಒಂದು ಮುದ್ದಾಗಿರೋ ಫಾಲ್ಸ್ ಅಂತ ಹೇಳ್ಬಹುದು. ಇದು ಟೆಂಪಲ್ ವಿತ್ ಫಾಲ್ಸ್ ಇದೆ. ಐ ಹೋಪ್ ಎಲ್ಲರೂ ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ. ಮತ್ತು ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಲ್ವಾ? ಕಮೆಂಟ್ ಆದರೂ ಮಾಡ್ರೋ ಚೆನ್ನಾಗಿದ್ದೀನಿ ಅಂತ ಹೇಳಿ, ನೋಡೋಕ್ಕಾದ್ರೂ ಖುಷಿ ಆಗುತ್ತೆ ಅಟ್ಲೀಸ್ಟು. ಹೋಗುವ ನೀನು ನೋಡಿ ಹೋಗ್ತಾ ಇದ್ದೀವಿ, ಅಂದವೇ ಇದ್ದೀವಿ. ನಮ್ಮ ಮನೆಯಿಂದ ಈ ಫಾಲ್ಸು ಬರೀ ಓನ್ಲಿ 5 ಮಿನಿಟ್ಸ್ ವೇ ಇದೆ. ವೈಷ್ಣವ ದುರ್ಗ ಅಂತ ಹೇಳಿ ಟೆಂಪಲ್ ಇದೆ. ಅದ್ರ ಪಕ್ಕದಲ್ಲೇ ಇರೋ, ಅದರ ಹಿಂಭಾಗದಲ್ಲಿ ಬರುತ್ತೆ ಈ ಫಾಲ್ಸ್. ತುಂಬಾ ಸೇಫ್ ಆಗಿರೋ ಫಾಲ್ಸ್ ಆಗಿದೆ ಇದು, ಡೇಂಜರ್ ಇಲ್ಲ. ಆದರೆ ಫಾಲ್ಸ್ಗೆ ಹತ್ತುವಾಗ ಸ್ವಲ್ಪ ಜಾರಿಕೆ ಇದೆ, ಹುಷಾರಾಗಿ ಹತ್ತಿದ್ರೆ ತುಂಬಾ ಸೇಫ್ ಅನಿಸತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಎಲ್ಲ ಈ ಫಾಲ್ಸಿಗೆ ಬಂದಿದ್ದರು. ಆಲ್ಮೋಸ್ಟ್ ಎಲ್ಲ ನಾರ್ತ್ ಕಡೆಯವರು, ಇಲ್ಲಿ MITಗೆ ಆಮೇಲೆ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ತುಂಬ ಜನ ಇದ್ದರು. ಲೋಕಲ್ ಕೂಡ ಇದ್ದರು. ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಅಂತ ಹೇಳ್ಬಹುದು. ಈ ಫಾಲ್ಸು ಎನಿ ಟೈಮ್ ಇರೋದಿಲ್ಲ, ಬೇರೆ ಫಾಲ್ಸ್ಗಳ ಥರ ಇರೋಂಗಿಲ್ಲ. ಈಗೆಲ್ಲ ಬಿಡಿ, ಸಮ್ಮರಲ್ಲಿ ಕೂಡ ಯಾವುದೇ ರೀತಿ ಫಾಲ್ಸ್ಗಳೆಲ್ಲ ಇರೋದಿಲ್ಲ. ಮೊದಲೆಲ್ಲ ತುಂಬ ಚೆನ್ನಾಗಿತ್ತು, ನಾವು ಚಿಕ್ಕವರೆಲ್ಲ ಇರುವಾಗ ತುಂಬಾ ಫಾಲ್ಸ್ಗಳೆಲ್ಲ ಸಖತ್ತಾಗಿರ್ತಾಯಿತ್ತು. ಬಟ್ ಈಗ ಮಳೆಗಾಲದಲ್ಲಿ ಮಾತ್ರ ಈ ಫಾಲ್ಸ್ ಇರುತ್ತೆ. ಅಂದರೆ ಈ ಫಾಲ್ಸಲ್ಲಿ ನೀರು ಮಳೆಗಾಲದಲ್ಲಿ ಮಾತ್ರ ಚೆನ್ನಾಗಿ ಬರುತ್ತೆ. ಈ ಫಾಲ್ಸಿಗೆ ಹೋಗಿ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಆಟ ಆಡ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬ ಸೇಫ್ ಇದೆ, ತುಂಬ ಜಾರತ್ತೆ. ಡೀಪ್ ಇದೆ, ಡೇಂಜರ್ ಇದೆ ಲೈಫ್ಗೆ ಅಂತ ಏನು ಹೇಳಂಗಿಲ್ಲ. ಆರಾಮ್ಸೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಉಡುಪಿ ಕಡೆ ಬಂದರೆ ಟೆಂಪಲ್ಗೆಲ್ಲ, ಉಡುಪಿ ಕೃಷ್ಣ ಮಠಕ್ಕೆಲ್ಲ ಬಂದವರು ಮಳೆಗಾಲದಲ್ಲಿ ಟೈಮ್ ಇತ್ತು ಅಂದರೆ ಈ ಅರ್ಬಿ ಫಾಲ್ಸಿಗೆ ಹೋಗ್ಬೋದು. ಇದಕ್ಕೆ ವಯಸ್ಸಾದ್ರೂ ಕೂಡ ಸಹಿತ ಹೋಗ್ಬಹುದು. ತುಂಬ ಟ್ರೆಕ್ಕಿಂಗ್ ಎಲ್ಲ ಮಾಡಲಿಕ್ಕಿದೆ ಅಂತ ಏನೂ ಇಲ್ಲ. ಆರಾಮ್ಸೆ 50 ಮೀಟರ್ ಹೋದರೆ ಸಾಕು ಈ ಫಾಲ್ಸ್ ಸಿಕ್ಬಿಡತ್ತೆ. 2 ಕಾರು ನಮ್ದು ಅಂತ. ಹಾಗೆ ಈ ಫಾಲ್ಸ್ ಹತ್ರ ಇಲ್ಲಿ ಎಲ್ಲ ತುಂಬ, ಈ ಫಾಲ್ಸ್ ನೆಕ್ಸ್ಟು ಎಲ್ಲ ತೋಟಗಳಿದೆ ಇಲ್ಲಿ. ಆ ತೋಟಕ್ಕೆಲ್ಲ ನೀರು ಹೋಗುತ್ತಂತೆ. ಇದೇ ನೋಡಿ ವೈಷ್ಣವ ದೇವಿ ಟೆಂಪಲ್ ಅಂತ ಹೇಳಿದ್ನಲ್ಲ, ವೈಷ್ಣವ ದುರ್ಗಾ ಟೆಂಪಲ್ ಅದು. ಅದರ ಪಕ್ಕದಲ್ಲೇ ಬ್ರಹ್ಮಲಿಂಗೇಶ್ವರದ್ದು ಅಂತ ಹೇಳಿ ಅದು ಕೂಡ ಟೆಂಪಲ್ ಇದೆ. ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಒಂದು ಪುಟಾಣಿ ಬೋರ್ಡ್ ಹಾಕಿದ್ದಾರೆ, ಬಟ್ ಬೋರ್ಡ್ ಎಲ್ಲ ಹಾಳಾಗಿದೆ, ಅಡ್ಜಸ್ಟ್ ಮಾಡ್ಕೋಬೇಕು ನಾವೇ. ಕೀಪ್ ಇಟ್ ಕ್ಲೀನ್. ತುಂಬ ಜನ ವಾಟ್ರ್ ಬಾಟಲೆಲ್ಲ ಇಲ್ಲೇ ಎಸ್ತು ಹೋಗಿದ್ದಾರೆ ಗುರು. ಇಲ್ಲಿಗೆಲ್ಲ ಬರೋದೆಲ್ಲ ಓದ್ಕೊಂಡಿರೋವ್ರೆ. ಅದು ಯಾಕೆ ಅನಕ್ಷರಸ್ಥ ಥರ ಆಡ್ತಾರೋ ನನಗಂತೂ ಗೊತ್ತಿಲ್ಲ. ಎಲ್ಲ ಆಲ್ಮೋಸ್ಟ್ ಎಲ್ಲೋ ಬೋರ್ಡ್ ಸ್ಕೂಟಿ, ರೆಂಟೆಡ್ ಸ್ಕೂಟಿಗಳೇ ತೊಗೊಂಡು ಬಂದಿದ್ದಾರೆ. ಇದು ನೋಡಿ ಟೆಂಪಲ್ ಪಕ್ಕ ಅಂತ ರೋಡ್ ದಾರಿ. ನೋಡ್ಕೊಂಡು ಇಳಿಬೇಕು, ಯಾಕೆಂದರೆ ತುಂಬಾ ಸ್ಕಿಡ್ಡಿ ಆಗಿದೆ. ಸೊ ಹಾಗಾಗಿ ನೋಡಿಕೊಂಡೆ ಡೌನ್ ಇಳಿಯಬೇಕು. ಹೋಗೋಣ.
ಫಾಲ್ಸಿಗೆ ಹೋದ್ಮೇಲೆ ನೀರಿಗೆ ಇಳಿಯಿಲ್ಲ ಅಂದರೆ ಹೇಗೆ? ಸೊ ನನಗಂತೂ ನೀರಲ್ಲಿ ಆಟಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನೀರಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ಕೊಂಡು ಬಂದೆ. ನನಗೆ ಈ ಥರ ಚಿಕ್ಕ ಚಿಕ್ಕ ಫಾಲ್ಸ್ಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾಕೆಂದರೆ ನನಗೆ ಸ್ವಿಮ್ಮಿಂಗ್ ಬರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಈ ಫಾಲ್ಸಿಗೆ ಈ ಥರ ಇಷ್ಟ ಆಗುತ್ತೆ ನನಗೆ. ನೇಚರ್ ಈಸ್ ಎ ಫ್ಯೂಚರ್. ನೇಚರ್ನ ಆದಷ್ಟು ಕೂಡ ಪ್ರಿಸರ್ವ್ ಮಾಡಿ ಕಾಪಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲಾಸ್ಟಿಕ್ ಎಲ್ಲ ತೊಗೊಂಡು ಬರ್ತೀರಾ, ಬಾಟಲ್ಸು, ಚಿಪ್ಸಿಂದು ಕವರ್ಸ್ಗಳು ಸುಮಾರು ಹಾಗೆ ಹಂಗೆಲ್ಲ ಬಿಟ್ಟೋಗ್ತೀರ. ಅಲ್ಲ, ಈ ನೇಚರ್ನ ನಾವು ಇದನ್ನು ಕಾಪಾಡಲಿಲ್ಲ ಅಂತ ಅಂದರೆ ನೇಚರ್ ನಮಗೆ ನಿಜವಾಗ್ಲೂ ಹೊಡೆತ ಕೊಡುತ್ತೆ. ವಯನಾಡ್ ದುರಂತಗಳೇ ಸಾಕ್ಷಿ ಆಗಿದೆ ನೋಡಿ, ನಮ್ಮ ಕಣ್ಣೆದುರಿಗೇ ಇದೆ. ಸೊ ಹಾಗಾಗಿ ನೇಚರ್ನ ಕಾಪಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.